शायद आप आतंकवादी उसे इनाम देंगे। ಧೈರ್ಯವಿದ್ರೆ ಬಂದು ಲಾಲ್ ಚೌಕ್ನಲ್ಲಿ ಭಾರತದ ಧ್ವಜ ಹಾರಿಸಿ ಎಂದು ತೊಡೆ ತಟ್ಟಿದ್ದ ಉಗ್ರರ ಅಡ್ಡಾದಲ್ಲೇ ತ್ರಿವರ್ಣ ಧ್ವಜ ನೆಟ್ಟು ಬಂದಿದ್ದ ನರೇಂದ್ರ ಮೋದಿ ಇವತ್ತು ಇಡೀ ಕಾಶ್ಮೀರದ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಜಮ್ಮು ಕಾಶ್ಮೀರ ಅಂದ್ರೆ ಸಾಕು ನೆನಪಿಗೆ ಬರ್ತಿದ್ದು ರಕ್ತ ಸಿಕ್ತ ವಾತಾವರಣ, ಉಗ್ರರ ಅಟ್ಟಹಾಸ, ಗುಂಡಿನ ಸದ್ದು. ಆದ್ರೆ ಇವತ್ತು ಅದೇ ಕಾಶ್ಮೀರದಲ್ಲಿ ಭಾರತದ ತ್ರಿವರ್ಣ ಧ್ವಜ ಗರ್ವದಿಂದ ಹಾರಾಡ್ತಿದೆ. ಭೀತಿಯಿಂದ ಕಂಗೆಟ್ಟಿದ್ದದ ಕಣಿವೆ ನಾಡಿನಲ್ಲಿ ಇವತ್ತು ಅಭಿವೃದ್ಧಿಯ ಹಬ್ಬ ನಡೆಯುತ್ತಿದೆ. ಅಂದು ಪುಸ್ತಕ ಹಿಡಿಯಬೇಕಿದ್ದ ಚಿಕ್ಕ ಚಿಕ್ಕ ಮಕ್ಕಳ ಕೈಗೆ ಕಲ್ಲುಗಳನ್ನು ಕೊಟ್ಟು ಸ್ವಂತ ದೇಶದ ಸೈನಿಕರ ಮೇಲೆಯೇ ತೂರುವಂತೆ ಮಾಡಲಾಗಿತ್ತು. ಪ್ರತ್ಯೇಕತಾವಾದಿಗಳ ಕಳ್ಳಾಟ, ಉಗ್ರರ ಅಡಗುತಾಣ, ದಿನ ಬೆಳಗಾದ್ರೆ ಬಂದ್, ಸಾವು, ನೋವಿನ ಭಯ. ಕಾಶ್ಮೀರದ